ರಾಮೇಶ್ವರಂ ಕೆಫೆಯಲ್ಲಿ ಆದ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅವರು ಏನು ತನಿಖೆಯನ್ನು ನಡೆಸ್ತಾ ಇದ್ರು. ಈಗ ಆ ಸಿಸಿಬಿ ಅವರು ಅದರಿಂದ ಹಿಂದೆ ಸರಿದಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಎನ್ಐಎ ಪ್ರಕರಣದ ನೇತೃತ್ವ ವಹಿಸಿಕೊಂಡ ಕಾರಣ ಸಿಸಿಬಿ ಹಿಂದೆ ಸರಿದಿದೆ, ಸೈಲೆಂಟ್ ಆಗಿದೆ. ಬಳ್ಳಾರಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಂಥ ಸಿಸಿಬಿ ತಂಡ ನಿನ್ನೆ ಬಳ್ಳಾರಿಯಿಂದ ವಾಪಸ್ ಆಗಮಿಸಿರುವಂಥ ಸಿಸಿಬಿ ತಂಡ ರಿಪಬ್ಲಿಕ್ ಕನ್ನಡದಲ್ಲಿ ಕೆಫೆ ಬ್ಲಾಸ್ಟ್ ಪ್ರಕರಣದ ಇಂಚು ಮಾಹಿತಿ ಇದೆ. ಇನ್ನು ಇತ್ತ ಬೆಂಗಳೂರು ಬಳ್ಳಾರಿ ಸೇರಿ ಹಲವೆಡೆ ಎನ್ಐಎ ಫುಲ್ ಆಕ್ಟಿವ್ ಆಗಿದ್ದು ತಲಾಶ್ ನಡೆಸುವಂತ ಕೆಲಸಕ್ಕೆ ಮುಂದಾಗಿದೆ. ಕರ್ನಾಟಕವಲ್ಲದೆ ಇಡೀ ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಎಲ್ಲ ಮಾಹಿತಿದಾರರನ್ನ ಅಲರ್ಟ್ ಮಾಡಿರುವಂತಹ ರಾಷ್ಟ್ರೀಯ ತನಿಖಾ ದಳ ಅಂದರೆ ಅವರು ಒಂದಷ್ಟು ಇನ್ಫಾರ್ಮರ್ಗಳಿರ್ತಾರೆ. ಆ ಇನ್ಫಾರ್ಮರ್ಗಳಿಗೆ ಆಕ್ಟಿವ್ ಆಗಿರೋದಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಅವರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕೇವಲ ರಾಜ್ಯದಲ್ಲೇ ಅಷ್ಟೇ ಅಲ್ಲ, ದೇಶಾದ್ಯಂತ ಅಲರ್ಟ್ ಆಗಿರುವಂಥ ಎನ್ಐಎ ಟೀಮ್. ಯಾಕಂದರೆ ಕರ್ನಾಟಕ ಬಿಟ್ಟು ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಆತ ತೆರಳಿದ್ದಾನ ಅನ್ನುವ ಅನುಮಾನ ಇರುವಂಥ ಹಿನ್ನೆಲೆಯಲ್ಲಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬರ್ ಮೊದಲ ದಿನವೇ ರಾಜ್ಯವನ್ನು ಬಿಟ್ಟು ಹೋಗಿದ್ದಾನ. ಬೆಳಗ್ಗೆ ಕೆಫೆ ಬ್ಲಾಸ್ಟ್, ಸಂಜೆ ಬಳ್ಳಾರಿಯಲ್ಲಿ ಹೆಜ್ಜೆ, ಬಳ್ಳಾರಿಯಿಂದ ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಆದ್ನ ಉಗ್ರ. ನೋಡಿ, ಮಧ್ಯಾಹ್ನ ಆಗಿರುವಂಥ ಬ್ಲಾಸ್ಟ್ ಅದು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಆಗಿರುವಂಥ ಬ್ಲಾಸ್ಟ್. ಬಳ್ಳಾರಿಯಿಂದ ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಆದ್ನ ಉಗ್ರ. ಮಧ್ಯಾಹ್ನ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಅಂದರೆ 11 ಗಂಟೆ ಸುಮಾರಿಗೆ, 11 ಗಂಟೆಯಿಂದ 12 ಗಂಟೆ ಸುಮಾರಿಗೆ ಆತ ಬಂದು ಅಲ್ಲಿ ಇಟ್ಟು ಅಲ್ಲಿಂದ ಬೇರೆ ಕಡೆಗೆ ತೆರಳಿದ್ದಾನೆ. ಬೆಂಗಳೂರಿಂದ ಬಳ್ಳಾರಿ, ಬಳ್ಳಾರಿಯಿಂದ ಬೇರೆ ರಾಜ್ಯಕ್ಕೆ ತೆರಳಿದ್ದಾನ ಅನ್ನೋ ಅನುಮಾನಗಳು ಕೂಡ ಈಗ ಹುಟ್ಕೊಳ್ತಾ ಇದೆ. ಎನ್ಐಎಯಿಂದಲೂ ಕೂಡ ಈಗ ತಪಾಸಣೆ ಮುಂದುವರೆದಿದೆ. ಬೇರೆ ರಾಜ್ಯದಲ್ಲಿ ಶಂಕಿತ ಉಗ್ರ ತಲೆಮರೆಸಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಶೋಧ ಕಾರ್ಯಾಚರಣೆ ಈಗ ಮುಂದುವರೆದಿದೆ.